ಬೆಂಚಲ್ಲಿ ಕೂರ್ತಾಳ್ ಬಿಡು, ಯಾವಾಗ್ಲೂ ಫಸ್ಟ್ ಇರ್ತಾಳೆ, ನಾನೇನೋ ಹಿಂದೆ ಕೂರ್ತೀವಿ, ನಾವು ಹಂಗೆ ಮಜಾ ಮಾಡಿ ಹೋಗ್ತೀವಿ, ನಮ್ಮಲ್ಲಿ ಏನೋ ಕೆಪಾಸಿಟಿ ಇಲ್ಲ ಅಂತ ಹೇಳಿ ಅನ್ಕೊಂತಿರ್ಬೋದು. ಬಟ್ ಹಂಗಲ್ಲ, ನಿನ್ನಲ್ಲಿರೋ ಕೆಪಾಸಿಟಿನ ನೀನ್ ಅರ್ಥ ಮಾಡ್ಕೊಳ್ಳೋದು ಕಲಿಬೇಕು. ಹಿಂದೆ ಕೂತೋರಲ್ಲಿರೋ ಕೆಪಾಸಿಟಿನ ಅವ್ರು ಅರ್ಥ ಮಾಡೋದು ಅವ್ರು ಕಲಿಬೇಕು. ಸೊ ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ, ನಿಮ್ಮಲ್ಲಿ ಯಾವುದು ಚೆನ್ನಾಗಿ ಏನ್ ಆಕ್ಟಿವಿಟಿ ಮಾಡಿದ್ರೆ ನಾನು ಮುಂದೆ ಬರೀತೀನಿ ಅಂತ ಹೇಳಿ ಗೊತ್ತು ಮಾಡ್ಕೋಬೇಕು ಮುಂಚೆ. ಓಕೆ, ಸೊ ಇವಾಗ ಕೆಲವೊಬ್ಬರಿಗೆ ಕಲೆಯಲ್ಲಿರುತ್ತೆ, ಡ್ರಾಯಿಂಗ್ ಬಿಡ್ಸೋದ್ರಲ್ಲಿ ಇರುತ್ತೆ, ಡ್ರಾಯಿಂಗ್ ಬಿಡ್ಸೋದ್ರಲ್ಲಿ ಚೆನ್ನಾಗಿರ್ತಾರೆ. ಇನ್ ಕೆಲವೊಬ್ರು ಇರ್ತಾರೆ ಮಾತಾಡೋದ್ರಲ್ಲಿ, ಪಬ್ಲಿಕ್ ಸ್ಪೀಕಿಂಗ್ ಮಾತಾಡೋದು, ಈಗ ನಾನು ಹೆಂಗ್ ಮಾತಾಡ್ತಿದ್ದೀನಲ್ಲ ಹಂಗೆ ಬಂದು ಮಾತಾಡೋದ್ರಲ್ಲಿ ಇರುತ್ತೆ ಇನ್ ಕೆಲವೊಬ್ರಿಗೆ ಸ್ಟಡೀಸ್ ಅಲ್ಲಿ ಇರುತ್ತೆ, ಇನ್ ಕೆಲವೊಬ್ರಿಗೆ ಏನಿರುತ್ತೆ ಬೇರೆ ಬೇರೆ ಯಾವ್ದಾದ್ರು ಏನಾದ್ರೂ ಆಕ್ಟಿವಿಟೀಸ್ ಮಾಡೋದ್ರಲ್ಲಿ, ಸ್ಪೋರ್ಟ್ಸ್ ಅಲ್ಲಿ ಈ ತರ ಇರುತ್ತೆ. ಸೊ ಪ್ರತಿಯೊಂದು ಮಕ್ಕಳು ನಿಮ್ಗೆ ಹೇಳ್ತಿದ್ದೀನಿ, ನಿಮ್ಮಲ್ಲಿರುವಂತಹ ಪ್ರತಿಯೊಂದು ಇಮೋಷನಲ್ ಇಂಟೆಲಿಜೆನ್ಸ್ ನ ನೀವು ಕಲಿಬೇಕು, ಗುರ್ತಿಸ್ಕೋಬೇಕು. ನಿಮ್ಗೆ ಹೇಳ್ತೀನಿ, ಲೈಫಲ್ಲಿ ಅಮ್ಮ ಅಪ್ಪ ಹೇಳ್ತಾರೆ ನನ್ನ ಮಗಳು ಇಂಜಿನಿಯರ್ ಆಗ್ತಾಳೆ, ನನ್ನ ಮಗಳು ಡಾಕ್ಟರ್ ಆಗ್ತಾಳೆ. ಓಕೆ, ಆ ಕೆಪಬಿಲಿಟಿ ನಿಮ್ಮಲ್ಲಿ ಇದೆಯೋ ಇಲ್ಲೋ ಅನ್ನೋದನ್ನ ನೀವು ಗುರ್ತಿಸ್ಕೋಬೇಕು ಫಸ್ಟ್. ಈ ಕೆಲವ್ರು ಇರಲ್ಲ, ಕೆಲವರು ಮ್ಯಾಥಮೆಟಿಕ್ಸ್ ಅಲ್ಲಿ ವೀಕ್ ಇರ್ತಾರೆ, ಕೆಲವರು ಬಯಾಲಜಿ. ನಾನು ಲೈಫಲ್ಲಿ ನಿಮಗ್ ಯಾವ್ದು ಖುಷಿ ಕೊಡುತ್ತೆ, ನಿಮಗ್ ಯಾವ್ದು ಕಾನ್ಸಂಟ್ರೇಷನ್ ಮಾಡಕ್ಕೆ ಆಗತ್ತೆ, ಅದ್ರ ಬಗ್ಗೆ ನೀವು ಅರ್ಥ ಮಾಡ್ಕೊಳ್ಳೋದು ಕಲಿಬೇಕು.